ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ಇತ್ತು ಊರಿಗೆ ಬಂದಿದ್ದೆ ಗಾಯ್ಸ್. ಏನಪ್ಪ ಊರು, ನಿನ್ನೆ ವಿಡಿಯೋನ ಮಾಡಿಲ್ಲ ಹೇಳಬೇಕಂದ್ರೆ. ಈ ವಿಡಿಯೋ ಮಾಡೋಕ್ಕಾಗಿಲ್ಲ ಗಾಯ್ಸ್. 2-3 ಡೇಸಿಂದ ಸ್ವಲ್ಪ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ವಿಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ನಾನು ಬೇರೆ ನಿನ್ನೆ ಇದು ಮೊಬೈಲ್ ಬೇರೆ ಇದಾಗಿ ಗಾಯ್ಸ್. ಬೆಳಗ್ಗೆ ಎದ್ದರೆ ಮೊಬೈಲೇ ವರ್ಕ್ ಆಗ್ತಿಲ್ಲ. ಏನು ಮಾಡಲಿ ಹೇಳ್ರಿ, ನಾನು ಒಬ್ಬನೇ ವಿಡಿಯೋ ಪೋಸ್ಟ್ ಮಾಡೋಣ ಅಂತ ನೈಟ್ 2 ಗಂಟೆವರೆಗೂ ಎಡಿಟ್ ಮಾಡಿ ಬೆಳಗ್ಗೆ ಎದ್ದು ಪೋಸ್ಟ್ ಮಾಡೋಣ ಅಂದರೆ ಬೆಳಗ್ಗೆ ಮೊಬೈಲೇ ಏನಾಗ್ತಿಲ್ಲ. ಅದು ವಿಡಿಯೋ ಎಲ್ಲ ಅದರಲ್ಲೇ ವಿಡಿಯೋನಿರಲಿಲ್ಲ. ವಿಡಿಯೋ ಈ ಮೊಬೈಲಿತ್ತು, ಅದರಲ್ಲೇ ಇದ್ದಿದ್ದು ಸಿಮ್ಮು. ನನಗೆ ಹಾಟ್ಸ್ಪಾಟ್ ಬೇಕಂದ್ರೂ ಆ ಮೊಬೈಲಲ್ಲೇ. ಅದೇನು ಆನೇ ಆಗ್ತಿಲ್ಲ. ನಾನು ಏನು ಮಾಡಲಿ ಬೆಳಗ್ಗೆನೆ. ಆಮೇಲೆ VPN, ಇದ್ರಲ್ಲಿ ಮೇಯ್ನ್ಗೆ ಪ್ರಾಬ್ಲಮ್ ಆಗ್ತಿರೋದು VPN ಗೈಸ್. ಕನೆಕ್ಟೇ ಆಗಲ್ಲ. ಪ್ರೋ ವರ್ಷನ್ ಬರೋದೇ ಇಲ್ಲ, ನಾರ್ಮಲ್ ವರ್ಷನ್ ಬರ್ತಾಯಿದೆ. ಅದಕ್ಕೋಸ್ಕರ ಬೆಜ್ಜಾನ್ ವೀಡಿಯೋಗಳು ಈಗಲೂ ಹಾಕೋದಕ್ಕೆ. ಆ ವಿಡಿಯೋಗಳೆಲ್ಲ ಎಡಿಟಿಂಗಲ್ಲಿ ಎಲ್ಲ ಎಡಿಟ್ ಆಗೋಗವೆ. ಆದರೆ ಎಕ್ಸ್ಪರ್ಟ್ ಆಗ್ತಿಲ್ಲ ಎಲ್ಲ, ಯಾಕಂದರೆ ಅದು VPN ಸಪೋರ್ಟ್ ಮಾಡ್ತಿಲ್ಲ ಗೈಸ್ ಮೇಯ್ನ್ಲಿ ಇದಕ್ಕೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಲೇಟ್ ಆಗ್ತಾಯಿದೆ ವಿಡಿಯೋಸು. ಬೆಜ್ಜಾನ್ ವಿಡಿಯೋಸ್ ಇದೆ ಗೈಸ್, ಇನ್ನು 4-5 ವಿಡಿಯೋಸ್ ಇದೆ. ಎಡಿಟ್ ಕೂಡ ಆಗವೆ. ಇಷ್ಟು ದಿನ ಎಡಿಟ್ ಮಾಡ್ತಿರಲ್ಲ ಬೋಸೆ, ಬಿಡ ಮಾಡ್ಕೊಂಡ್ರೆ ಆಯ್ತು ಅಂತ ಲೇಜಿಯಲ್ಲಿದ್ದೆ. ಈ ಸಲ ಎಡಿಟ್ ಕೂಡ ಆಗೈತೆ, ಆದರೆ ಪೋಸ್ಟ್ ಮಾಡೋಕ್ಕೆ ಅದು ಇದೇ ಆಗ್ತಿಲ್ಲ ಗೈಸ್. ಎಕ್ಸ್ಪರ್ಟೇ ಆಗ್ತಿಲ್ಲ. ಏನು ಮಾಡಲಿ ಒಬ್ಬನೇ. ಫುಲ್ ಆಫ್ ಬೋರಿಂಗ್ ಅದು. ಅದರಿಂದ ಫುಲ್ ಮೂಡಟೆ ಆಗೋಗುತ್ತೆ ಅದು ಎಕ್ಸ್ಪರ್ಟ್ ಆಗಿಲ್ಲ ಅಂದರೆ. ಇದಕ್ಕಿನ್ನೇನು ಮಾಡೋದು ಅಂತ ನಾಳೆ ಬೇಜಾರು ಬೇರೆ ಆಗ್ತಿತ್ತು ಮನೆ ಕಡೆ. ನಾಳೆ ನಮ್ಮ ಅಕ್ಕನ ಮದುವೆ ಬೇರೆ ಇತ್ತು. ಅದಕ್ಕೋಸ್ಕರ ನೆನ್ನೆನೇ ಆಗ್ತಾ ಬೆಂಗಳೂರಿಂದ ಊರಿಗೆ ಬಂದುಬಿಟ್ಟೆ ಗೈಸ್. ಏನು ಹಾರ್ಡ್ಲಿ ಇಟ್ ವಿಲ್ ಟೇಕ್ 2 hours ಗೈಸ್. ಬೆಂಗಳೂರು ಬೆಳಗ್ಗೆ 1.5 hour ಎಲ್ಲ ಬಂದುಬಿಟ್ಟೆ ಆರಾಮಾಗೆ. 100 kilometers ಏನಿತ್ತು ಬಂದೆ. ಚೆಕ್ ಔಟ್ ದಿಸ್ ಗೈಸ್, ದಿಸ್ ವೆದರ್ ಲುಕ್ಸ್ ಕ್ರೇಜಿ ಅನ್ಕೊಳ್ರಿ. ಇದೇ ಗೈಸ್ ನಮ್ಮ ತೋಟ ಫುಲ್ಲು. ಇಲ್ಲಿ ಇವ್ರು ಯಾರೋ ಏನೋ ಕೆಲಸ ಮಾಡ್ಕೊತವ್ರೆ ಗೈಸ್. ಬೆಳಗ್ಗೆನೆ ಟೈಮು 6:30. ಇಲ್ಲಿ ನಮ್ಮದು ಒಂದು 10 ಹಸು ಬೇರೆ ಐತೆ. ಅಲ್ಲವ್ರ ಹಾಲು ಕರೆದು ಡೈರಿಗೆ ಹಾಕಿ ಬಂದುಬಿಟ್ರು. ಅವಾಗ ಎದ್ದಿದ್ದೀನಿ ನೋಡ್ರಿ ಗೈಸ್. ಮಾವಿನಣ್ಣು ಕ್ರೇಜಿ ಐತೆ ಗೈಸ್. ಒಂದೊಂದು ನೆಕ್ಸ್ಟ್ ಲೆವೆಲ್. ಈ ಕ್ಯಾಪ್ ಕಟ್ಟಿಂದನೇ ಒಂದು 2-3 ದಿನದ ಲಾಂಗ್ ವಿಡಿಯೋ ಬರ್ತಿಲ್ಲ, ಅಂದರೆ ಡೈಲಿ ವ್ಲಾಗ್ಸ್ ಬರ್ತಿಲ್ಲ. ಇಲ್ಲಾಂದರೆ ಬ್ಯಾಕ್ ಟು ಬ್ಯಾಕ್ ಡೈಲಿ ವ್ಲಾಗ್ಸ್ ಬರೋದು. ಆಮೇಲೆ ಈ ಮ್ಯಾರೇಜ್ ಬೇರೆ ಇದೆ. ಮ್ಯಾರೇಜ್ ಮಾತ್ರ ಕ್ರೇಜಿ ಅಂದರೆ ಕ್ರೇಜಿ ಬರುತ್ತೆ. ಒಣ್ಣಲ್ಲಿ ಲೇಟ್ ಆಗ್ಬೋದು, 1-2 days ಎಲ್ಲ ಲೇಟ್ ಆಗ್ಬೋದು. ಒಣ್ಣಲ್ಲಿ ಬರೋದು ಮಾತ್ರ ಪರ್ಫೆಕ್ಟಾಗಿ ಬರ್ತವೆ. ಒಳ್ಳೆ ಎಡಿಟಿಂಗ್ ಮಾಡಿ ಬೇಡ ಅಂತ. ನಾರ್ಮಲ್ ಡೈಲಿ ಹೋಗ್ತಾರ ಬೇಡ. ಇದಕ್ಕೊಂಥರ ಇದು ಮದುವೆ ಅನ್ನೋದು ಗೊತ್ತಲ್ಲ ಗೈಸ್, ಲೈಫಲ್ಲಿ ಒಂದು ಟೈಮ್ ಆಗೋದು. ಆ ವಿಡಿಯೋ ಅಂದರೆ ಹೆಂಗಿರ್ಬೇಕು ಹೇಳ್ರಿ. ಒಂಥರ ಫುಲ್ಲು ನೆಕ್ಸ್ಟ್ ಲೆವೆಲಾಗಿ ಎಡಿಟ್ ಮಾಡಬೇಕಂತ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಟೈಮ್ ತೊಗೊಂಡು ಸೈಕಾಗಿ ಎಡಿಟ್ ಮಾಡಿಬಿಟ್ಟು, ಹೆಂಗಿದ್ರು ಕಾಲೇಜ್ ಇಲ್ಲ, ಇನ್ನೇನು ಮಾಡಲಿ ಕುತ್ಕೊಂಡು ಸೈಕಾಗಿ ಎಡಿಟ್ ಮಾಡಿಬಿಡ್ತೀನಿ. ಇದೇ ಗೈಸ್ ನಮ್ಮ ಕರೆಂಟ್ ರೂಮು. ಇಲ್ಲೇ ಬೋರು. ಈ ಬೋರ್ಗೆ ಇಲ್ಲಿಂದನೇ ಕರೆಂಟು, ಅಂದರೆ ಆಪರೇಟಿಂಗ್ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಎಲ್ಲ ಬರೋದೆಲ್ಲ ಇಲ್ಲೇ. ಹಿಂಗೋ ಇದೆಲ್ಲ ಟ್ರ್ಯಾಕ್ಟರ್ ಐಟಮ್ಸ್ ಗೈಸ್. ಇಲ್ಲಿ ಎಲ್ಲಿ ಎಲ್ಲ ಬಿದ್ದಾವಲ್ವಾ. ಎಳ್ನೀರಿಗೆ ಅಂತ ಬಂದೆ, ಆದರೆ ಎಲ್ಲ ನನಗಿನ ಉದ್ದಾಗಲ್ಲ ಮರಗಳು. ಏನು ಮಾಡೋಕ್ಕಾಗಲ್ಲ, ಮರಗಳೆಲ್ಲ ಉದ್ದ. ಏನಾ ಶಿಷ್ಯ, ಏನು ಹೇಳು, ಬೈಲಿ ಓಡ್ತೀಯಲ್ವ ಲೇ. ಹಿಂದಿಂದೇನೆ ಬರ್ತಾನೆ ಅಲ್ಲಿಂದ. ಏನೋ ಬಾರೋ ಅಂದರೆ ಬರ್ತಿಲ್ಲ ನೋಡಿ. ಎಲ್ಲ ಫುಲ್ಲು ಸೇನೆ ಕಟ್ಕೊಂಡ್ಬಂದ್ಬಿಟ್ಟವ್ರೆ. ಏನೋ ಶಿಷ್ಯ ಲೇ, ನೀನು ಓಡ್ತೀಯಲ್ವ ಲೇ. ಈ ಥರ ಅವ್ರು ಹಿಂದೆ ಅದೇನೋ ಪಕ್ಕದಲ್ದವ್ರು ಗೈಸ್, ಏನೋ ಫುಲ್ ಇರಿಟೇಟಿಂಗ್ ಸೌಂಡು. ಅವರು ಸೌಂಡ್ ಮಾಡ್ತಾರೆ ನೋಡ್ರಿ. ಅಲ್ಲೇ ಬಾಳೆ ಒಲೆ, ಅದರೊಳಗೆಲ್ಲ ಹೋಗೋದೆಲ್ಲ ರಿಸ್ಕು ಗೈಸ್. ಇದು ತೆಂಗಿನಕಾಯಿ ಗೈಸ್. ಮೇನ್ ಬಂದಿದ್ದೆ ನನಗೆ ಎಳ್ನೀರಿಗೋಸ್ಕರ. ಬೆಳಗ್ಗೆನೆ ಎಳ್ನೀರನ್ನ ಕುಡಿಯೋಣ ಅಂದರೆ ಎಲ್ಲ ಟಾಪೆಲ್ಲ ಕೂತಾವ. ಈಗ ಹೋಗ್ಬಿಟ್ಟು ಅದೇನೋ ಇಷ್ಟದ ಕಡ್ಡಿ ಇರುತ್ತಲ್ಲ, ಅದು ಹುಡ್ಕೊಂಬರ್ಬೇಕೀಗ ಅಲ್ಲಿ ಶೆಡ್ ಹತ್ರ ಹೋಗ್ಬಿಟ್ಟು. ಸೂರ್ಯ ಹಾಯ್ ಬಾಸ್. ಬೆಳಗ್ಗೆನೆ ಎಷ್ಟು ದಿವಸ ಆಗಿದ್ದಾಗ ಇಲ್ಲಿ ಗೈಸ್. ನಿಮ್ಗೊಂದು ಹೇಳಬೇಕಿತ್ತು, ಅವತ್ತೊಂದು ದಿವಸ ಒಂದು 2-3 months ಬಂದಿದ್ದು ಒಂದ್ಸಲ. ಸೇಮ್ ಗೈಸ್. ಅಲ್ಲಿ ಇಷ್ಟೊಂದೆಲ್ಲ ಕ್ಲೀನ್ ಇರಲಿಲ್ಲ.
ಅಲ್ಲಿ ಐತಲ್ಲ ಫುಲ್ ಹೆವಿ. ಇಲ್ಲೆಲ್ಲ ಹುಲ್ಲು ಅನ್ನೋಗಿನ ಈ ಕಾಂಗ್ರೆಸ್ ಗಿಡ, ವೇಸ್ಟ್ ಗಿಡಗಳು ಜಾಸ್ತಿ ಬೆಜ್ಜಾನ್ ನಿಂತಿರ್ತಾರೆ ವೇಸ್ಟ್ ಗಿಡಗಳು. ನಾನು ಅಲ್ಲಿ ಮೇಲೆ ನನ್ನೊಂದು ಶೆಡ್ ಇದು ರೂಮ್ ಇದೆ ಒಂದು, ಅಲ್ಲಿ ನೆಟ್ರು ಸಿಗ್ತಿರಲಿಲ್ಲ, ಅಲ್ಲಿ ಚೆನ್ನಾಗಿ ನೆಟ್ರು ಸಿಕ್ಕಲ್ಲ. ಆಮೇಲೆ ಒಬ್ಬನೇ ಕೂತ್ಕೊಂಡು ನಮ್ಮ ಅಜ್ಜಿ ಅದು ಇದೊಂದು ತಲೆಗೆ ಹಾಕ್ತಿರ್ತಾರೆ ಅಲ್ಲಿ ಕೂತ್ಕೊಂಡಿದ್ರೆ. ಅದಕ್ಕೋಸ್ಕರ ಅಲ್ಲಿಂದ ಬಂದುಬಿಟ್ಟು ನಾನು ಇಲ್ಲೊಂದು ಶೆಡ್ ಐತೆ, ಈಗ ಹೋಯ್ತು ಒಳಗಡೆ. ಈಗ ರೋಡ್ ಹೋಗ್ಬಿಟ್ಟು ಅಲ್ಲಿ ಗಾಡಿ ಪಾರ್ಕ್ ಮಾಡೋರಲ್ಲ, ಅಲ್ಲೇ ಹೋಗ್ಬಿಟ್ಟು ಹಿಂಗೆ ಗಾಡಿ ತೊಗೊಂಡು ಹಿಂಗೆ ಆಸಿ ಬಂದ್ಬಿಟ್ಟು ಹಿಂಗೆ ಗಾಡಿ ಹಿಂಗೆ ಟರ್ನ್ ನೋಡ್ಕೊಂಡು ಒಳಗಡೆ ಹೋಗಿ ಗಾಡಿ ಇಳಿಸ್ಕೊಂಡು ಗಾಡಿ ಮೇಲೆ ಕೂತ್ಕೊಂಡು ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಕೊಂಡು ಗಾಡಿ ಮೇಲೆ ಕೂತ್ಕೊಂಡೆ ರೀಲ್ಸ್ ನೋಡ್ಕೊತ ವೀಡಿಯೋಸ್ ನೋಡ್ಕೊತ ಹಂಗೆ ಹಿಂಗೆ ಗೇಮ್ ಮಾಡ್ಕೊತ ಟೈಮ್ ಪಾಸ್ ಮಾಡ್ತಿದ್ದೆ. ಒಂದಿನ ಗೈಸ್ ಬಂದಿದ್ದೀನಿ, ಹೊರಗಡೆ ಹೋಗಿದ್ದೀನಿ, ವಾಪಸ್ ಹೋಗಿದ್ದೀನಿ ನಾನು ಇಲ್ಲಿಂದ ಮೇಲಕ್ಕೆ. ಆಗ ಅಲ್ಲಿ ಫುಲ್ ಟಾಪಲ್ಲಿ ಅಲ್ಲಿ ಹೋಗಿ ಶೆಡ್ ಹತ್ರ ಟಾಪ್ಗೆ ಹೋಗಿದ್ದೀನಿ. ಒಂದು ಹಾವು ಅಲ್ಲಿ ಹೋಗಿದ್ದೀನಿ. ನಮ್ಮ ಅಕ್ಕ ಎಲ್ಲ ಬಂದವ್ರೆ, ನಮ್ಮ ಅಕ್ಕ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಇವಾಗ ಜೋಳ ಹಾಕಿದ್ವಿ ಗೈಸ್. ಈ ಸ್ಪಾಟಲ್ಲೆಲ್ಲ ಜೋಳ ಇತ್ತು, ಈ ಸ್ಪಾಟು ಅಲ್ಲೆಲ್ಲ ಜೋಳ ಇತ್ತು. ಈಗೆಲ್ಲ ಫುಲ್ ಇದು ಮಾಡಿಬಿಟ್ಟವ್ರೆ. ಇಲ್ಲೆಲ್ಲ ಜೋಳ ಇತ್ತಲ್ವ ಅಂತ ಈಗ ಇಲ್ಲೇ ಬಿದ್ದಾವಲ್ವ ಅವೆಲ್ಲ ಐಟಮ್. ಜೋಳ ಇತ್ತಲ್ವ ಅಂತ ಬಂದು ಒಂದೆರಡು ಜೋಳ ಕಿತ್ಕೊಂಡು ಆ ಸ್ಪಾಟಲ್ಲಿ ಗೈಸ್ ಕರೆಕ್ಟಾಗಿ ಇದಿರೋ ಸ್ಪಾಟಲ್ಲಿ ಸುಡ್ತಾವ್ರೆ. ಸರಿನಾ? ಸುಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಹಾವು ಗೈಸ್, ದೊಡ್ಡದು, ಒಂದು ಮಿನಿಮಮ್ ಅಂದರೂ ಒಂದು ಒಂದು ಇಷ್ಟುದ್ದ ಇದು ಗೈಸ್ ಹಾವು. ಅದು ಅಡಿ ಎಷ್ಟು ಅಂತ ಕ್ಲೀನಾಗಿ ನನಗೆ ಕ್ಲಾರಿಟಿ ಇರೋದು ಹೇಳೋಷ್ಟಲ್ಲ. ಸರಿಯಾಗಿ ಗೈಸ್ ದಪ್ಪ ಮಾತ್ರ ಹೆಂಗಂದರೆ ಒಂದು ಸರಿಯಾಗಿತ್ತು ಗೈಸ್ ಹಾವು ಮಾತ್ರ. ಹಿಂಗೆ ಬಂದೈತೆ. ಈಗ ಅಲ್ಲಿ ಸ್ಪಾಟ ಸುಮ್ಮನೆ ಕೂತೈತದು. ಅವ್ರು ಇಲ್ಲೇ ಇದು ಮಾಡ್ತಾವ್ರೆ, ಏನಪ್ಪ ಅದು ಸುಡ್ತಾವ್ರೆ ಜೋಳನ. ಅಲ್ಲಿಂದ ಬಂದಿರೋದು ಅಲ್ಲೇ ಐತೆ ಗೈಸ್, ಅದು ಎಲ್ಲೂ ಹೋಗ್ತಿಲ್ಲ, ಅಲ್ಲೇ ಐತೆ. ಅವರು ಕೂತವ್ರೆ. ಅದು ಆಗೆಲ್ಲ ಸೊಪ್ಪು ಗಿಪ್ಪೆಲ್ಲ ಇತ್ತು ಜೋಳದ್ದು, ಆ ಗ್ಯಾಪಲ್ಲಿ ಅವ್ರಿಗೂ ಕಾಣಿಸಿಲ್ಲ. ಅದು ಬ್ರೌನ್ ಕಲರ್ ಐತೆ ಗೈಸ್ ಅವು ಮಾತ್ರ, ಬ್ರೌನಿಶ್ ಅವು. ಬಂದೈತೆ. ಅವ್ರು ಪಡ್ಕೋರು ಏನೋ ಕೆಲಸ ಮಾಡ್ತಾವ್ರೆ, ಇಲ್ಲಿ ಸುಟ್ಕೊತವ್ರೆ ಪಕ್ಕದಲ್ಲಿ. ಆಮೇಲೆ ಅವ್ರು ನೋಡ್ಬಿಟ್ಟು ಅದೇ ಗಾಬಾಗ ಗುಸ್ಸು ಹೋಗ್ಬಿಡ್ತು ಗೈಸ್ ಅದ್ರೊಳಗಿಂದ. ಅದು ಹೆಂಗೋಯ್ತು ಅಂದರೆ ಫುಲ್ ಹಿಂಗೆ ಅದು ಗೊತ್ತಲ್ಲ, ಆ ಉಸ್ಸು ಹಿಂಗೆ ಸೌಂಡ್ ಮಾಡ್ಕೊಂಡು ಹಿಂಗೆ ಹೋಗೋದು. ಅದು ಎಲ್ಲ ಅದು ಸೊಪ್ಪೆಲ್ಲ ಐತಲ್ಲ ಜೋಳದ್ದು, ಅದರಿಂದ ಸೌಂಡ್ ಸ್ವಲ್ಪ ಹೆವಿ ಬರುತ್ತೆ, ಅಂತ ಸೌಂಡ್ ಬರುತ್ತೆ ಒಂಥರ ಹೆವಿಯಾಗಿ. ಆ ಸೌಂಡಿಂದ ಹಂಗೆ ಆ ಬಂಡೆ ಪಕ್ಕದಲ್ಲ ಹಸಿ ಹಂಗೆ ಪಾಸಾಗಿ ಹೋಗ್ಬಿಡ್ತು ಗೈಸ್. ಆಮೇಲೆ ಅವರು ಫುಲ್ ಎಲ್ಲ ಹಡಲ ಬಿಟ್ಟು ಇಲ್ಲಿಂದ ಮೇಲೆ ಬಂದುಬಿಟ್ಟು ಹೇಳಿದ್ರು, ಈ ಥರ ಹಾವು ಇತ್ತಲ್ಲಿ, ಸರಿಯಾಗಿತ್ತು, ಹೆವಿ ಡೇಂಜರಸ್ ಆಗಿತ್ತು, ಇದು ಪಕ್ಕದಲ್ಲಿತ್ತು, ನಾವೇ ನೋಡ್ಕೊಂಡಿಲ್ಲ, ಏನೋ ಸ್ವಲ್ಪ ಮಿಸ್ ಆಗಿದ್ರೆ ಇವತ್ತೇನೋ ಒಂದು ಹೆಚ್ಚು ಕಮ್ಮಿ ಆಗ್ತಿತ್ತು ಅಂತ ಅಂದರು. ನಾನು ಇಷ್ಟೊತ್ತಲ್ಲೇ ಇದ್ದಲ್ಲ, ನಾನು ಡೈಲಿ ಹೋಗ್ತಿದ್ದಲ್ಲ, ಒಂದು ವಾರದಿಂದ ಬರ್ತಿದ್ದೆ ಗೈಸ್. ಆಗ ರಜಾ ಇತ್ತು ಅಂತ ಒಂದು ವಾರದ ಇದೇ ಸ್ಪಾಟಿಗೆ ನಾನು ಮೇಲಿಂದ ಈ ಸ್ಪಾಟಿಗೆ ಡೈಲಿ ಬರ್ತಿದ್ದೆ ನಾನು. ಏನಪ್ಪ ನನಗೆ ಒಂದು ದಿನ ಕಾಣಿಸಿಲ್ಲ ಅಲ್ವಾ, ನಾನು ಡೈಲಿ ಹೋದ್ರು ಅಂತ ಬಂದರೆ ಅವನು ಏನದು ಹೋಗೈತಲ್ಲ ಹಾವು, ಅವ್ರು ಹೋದ ತಕ್ಷಣ ಮತ್ತೆ ವಾಪಸ್ ಬಂದೈತೆ. ಮತ್ತೆ ಅಲ್ಲಿಂದ ಇಲ್ಲಿವರೆಗೂ ವಾಪಸ್ ಬಂದು ಮತ್ತಿಲ್ಲೇ ಕಾಯ್ತಾ ಇದ್ದದು ಯಾರಿಗೋಸ್ಕರ ಅಂತ. ನಾನು ಬೈಕ್ ಹಾಕೊಂಡು ಹಿಂಗೆ ಬಂದೆ ಗೈಸ್, ನಾನಕ್ಕೆ ಹಿಂಗೆ ಬಂದೆ. ಬೈಕಲ್ಲೇ ಬರ್ತೀನಿ ನಾನು ಗಾಡಿ ಅಲ್ಲೆಲ್ಲ ಗಾಡಿ ನಿಲ್ಸಲ್ಲ, ಬರಲ್ಲ, ಡೈರೆಕ್ಟ್ ಶೆಡ್ಡೊಳಗೆ ಬೈಕೇ ತೊಗೊಂಡೋಗ್ತೀನಿ ನಾನು. ಹಂಗಾಸಿ ಹಿಂಗೆ ಬೈಕ್ ಇಳಿಸ್ಕೊಂಡು ಹಿಂಗೆ ಬಂದರೆ ಇಲ್ಲಿ ಬಂದೆ ಗೈಸ್, ಕರೆಕ್ಟಾಗಿ ಇದೇ ಸ್ಪಾಟಿಗೆ ಬಂದೆ. ಅಲ್ಲಿ ಅದು ಕರೆಕ್ಟಾಗಿ ಬಂಡೆ ಐತೆ ನೋಡ್ರಿ, ಆ ಬಂಡೆ ಪಕ್ಕದಲ್ಲಿರೋದು ಅಲ್ಲೇ ಸ್ಪಾಟಿಗೆ ಬಂದೆ. ಇಲ್ಲೇ ಐತದು ಕಾಯ್ತೈತೆ, ಅದೇ ಸ್ಪಾಟಿಗೆ ಬಂದಿದ್ದದು. ಅವ್ರು ಯಾವ ಸ್ಪಾಟ್ ನೋಡಿದ್ರೆ ಅದೇ ಸ್ಪಾಟಿಗೆ ಬಂದಿದ್ದದು ಅವು. ನಾನು ಬಂದೆ, ಇಲ್ಲಿ ಗಾಡಿ ನಿಲ್ಲಿಸ್ದೆ, ಮತ್ತು ವಾಪಸ್ ಅದು ಹಿಂಗೆ ಇದ್ದಿದ್ದು ಪುಸ್ ಅಂತ ಮತ್ತೆ ಒಳಗೆ ಓಡೈತದು. ಅದ್ರೊಳಗೆ ಹೋದ್ರೆ ಏನು ಗೈಸ್ ಮಾಡೋದು? ಅದು ತೋಟದೊಳಗೆ ಹೋಗ್ಬಿಡುತ್ತದು, ಬಾಳೆ ತೋಟದೊಳಗೆ. ಏನು ಮಾಡೋದು ಬಾಳೆ ತೋಟದೊಳಗೆ ಅಂದರೆ? ಬಂತು ನೋಡ್ರಿ, ಇಲ್ಲಿ ನಿಂತಿದ್ದ ಗಾಡಿ ರಪ್ಪ ಅಂತ ಹಿಂಗೆ ತಿರ್ಸ್ಕೊಂಡು ಹೋಗಿರೋನು. ಇದೆಲ್ಲ ಫುಲ್ ಕ್ಲೀನ್ ಮಾಡೋರಂಥದ್ದು ಗೊತ್ತಾಗಿದ್ದಕ್ಕೋಸ್ಕರ ಮಾತ್ರ ಈ ಸ್ಪಾಟಿಗೆ ಬಂದಿದ್ದು, ಇಲ್ಲ ನಮ್ಮ ಅಮ್ಮನೆಗೆ ಈ ಸ್ಪಾಟಿಗೆ ಬರ್ತಿರಲ್ಲ ನಾನಂತೂ. ಗೈಸ್ ಹಾವು ಮಾತ್ರ ಅದು ಹೆಂಗಿತ್ತಂದ್ರೆ, ಅದು ನಾನು ಸುಮ್ಮನೆ ಮೂವ್ ಆಗೋದಷ್ಟೇ ನೋಡಿದ್ದು, ಡೇಂಜರಸ್ ಇತ್ತು ಗೈಸ್ ಹಾವು ಮಾತ್ರ, ನೆಕ್ಸ್ಟ್ ಲೆವೆಲ್ ಹಾವು. ಈ ಥರ ಹಾವು ಎಕ್ಸ್ಪೀರಿಯನ್ಸ್ ಇಲ್ಲಿ. ಅದು ಪಕ್ಕದಲ್ಲೇ ಉತ್ತಾಗಿತ್ತ ಎಲ್ಲ ಐತೆ ನೋಡಿ ಗೈಸ್ ಅಲ್ಲಿ. ಉತ್ತ ಐತೆ, ಎಲ್ಲ ಐತೆ ನೋಡ್ರಿ. ಇಲ್ಲೊಂದು ಉತ್ತ ಐತೆ ಇದ್ರೆ ನಾವುಗಳಲ್ವಾ ನೋಡ್ರಿ ಗೈಸ್. ಇದು ಇನ್ನೊಂದು ಬೋರು, ಇದ್ರ ಆಪ್ರೇಟರ್ಸ್ ಎಲ್ಲ ಆಗೋ ಅಲ್ಲಿ ಐತೆ, ಆನ್ ಆ್ಯಂಡ್ ಆಫ್ ಎಲ್ಲ ಬೋರ್ ಇಲ್ಲೇ ಐತೆ. ಇದು ಬಾಳೆ ತೋಟ. ಆಮೇಲೆ ಇದು ಹಸು ಮೇವು ಈ ಥರ ಇದೆ ಗೈಸ್ ತೋಟ. ಈ ಥರ ಎಕ್ಸ್ಪೀರಿಯನ್ಸ್ ಗೈಸ್, ಒಟ್ಟಲ್ಲಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಆಗೋದು ಮಾತ್ರ. ಅದೊಂದೇ ಸಲ ನಾನು ಇದರಲ್ಲಿ ಯಾವ ನೋಡಿರೋದು. ಅವತ್ತನ್ನ ಈ ಕಡೆ ತಲೆ ಎಲ್ಲ ಹೆಜ್ಜೆ ಕೂಡ ಹಾಕಿಲ್ಲ ಈ ಸೈಡ್ ನಾನು. ನೆಕ್ಸ್ಟ್ ಲೆವೆಲ್ ಇಲ್ಲಿ ಏನೋ ಹಾಕೋದಕ್ಕೇನೋ ಪ್ಲ್ಯಾನ್ ಮಾಡ್ತಾವ್ರೆ, ಇನ್ನೂ ಅದಿನ್ನೂ ಪ್ಲ್ಯಾನ್ ಇನ್ ಪ್ರೋಗ್ರೆಸ್ ಅಲ್ಲಿ ಐತಿ ಇನ್ನೋದು.
ಎಕ್ಸಿಕ್ಯೂಷನ್ ಏನು ಆಗಿಲ್ಲ. ಆ ಬಾಳೆ ತೋಟ ಒಳಿಕೋಕು ಹೊಡಲಾಗುದು ಗಾಯಿ, ಎಲ್ಲಿ ಏನಿರ್ತದೆ ಹೇಳೋಕ್ಕಾಗಲ್ಲ. ಇಲ್ಲೇನೋ ಸಡನ್ನಾಗಿ ಏನೋ ಬಂದ್ರೆ ಓಡಕ್ಕನ ಖಾಲಿ ಆಗೈತೆ ಓಡ್ಬಿಡ್ಬೋದು, ಅಲ್ಲೇನೋ ಸಡನ್ನಾಗಿ ಬಂತು ಅನ್ಕೋ ಏನು ಮಾಡೋದು ಹೇಳ್ರಿ. ಹಾಂ ಅದಕ್ಕೇನು ಸಿಕ್ಕಿತ್ತು ಇದಂತೂ ಓಡ್ತಾ, ಅದಕ್ಕೆ ಹೆಜ್ಜೆ ಇಕ್ಬೇಕಾದ್ರೆ ದಾನಾಗಿ ನೋಡ್ಕೊಂಡು ಇಕ್ಬೇಕು. ಇಲ್ಲಿ ಮಾತ್ರ ಇಲ್ಲೇ ಐತಲ್ಲ ಜೋಳದ್ದು, ಇಲ್ಲೇ ಜೋಳ ಹಾಕಿದ್ದು ಫುಲ್ ಇದೆ, ಫುಲ್ ಸ್ಪಾಟಲ್ಲಿ ಫುಲ್ ಜೋಳ ಹಾಕಿದ್ದು. ಬೆಟ್ಟಲ್ಲಿ ಏನು ಹಾಕೊಂಡೆ ಬತ್ತವನೇ ಅವಲ್ಲಿಂದ ನೋಡ್ರಿ ಗೈಸ್ ಹೆಂಗೆ ಝೆಡ್ ಕ್ಯಾಟಗರಿ ಸೆಕ್ಯೂರಿಟಿ ಇಲ್ಲಿ ನೋಡ್ರಿ ಹೆಂಗೆ ಬತ್ತವ್ರೆಲ್ಲ. ಬರ್ರೋ ನೀವನ್ನ ಬರ್ರೋ ಜೊತೆಲಿ. ಹಾಂ ಈ ಥರ ಸೆಕ್ಯೂರಿಟಿ ಎಲ್ಲ ಇರುತ್ತೆ ಹಿಂದೆ ಇಲ್ಲೆಲ್ಲ ಫುಲ್ಲು. ಎಷ್ಟು ನಿಮ್ಗೆ ಬಾಲ್ ಏನು ಹೇಳ್ತಿದ್ದಿಲ್ಲ, ಈ ಸೀಸನಲ್ಲಿ ನಮ್ಮ ತೋಟಕ್ಕೆ ಬರೋ ಮೇನ್ ಅಡ್ವಾಂಟೇಜ್ ಏನು ಗೊತ್ತಾ? ಮೇನ್ಲಿ ಅದು ಇದೇ ಸೀಸನಲ್ಲಿ ಏನಪ್ಪ ಮೇನ್ ಅಡ್ವಾಂಟೇಜ್ ಅಂದರೆ ಇವು ಗೈಸ್ ಚೆಕ್ಔಟ್. ಈ ಮಾವಿನ ಹಣ್ಣು ಮೇನ್ ಅಡ್ವಾಂಟೇಜ್ ಅಂದರೆ ಈ ಮಾವಿನ ಹಣ್ಣೆ ಗೈಸ್ ಇಲ್ಲಿ. ನೆಕ್ಸ್ಟ್ ಲೆವೆಲ್ ಆಗಿರ್ತವೆ, ಫುಲ್ ಫನ್. ಇದು ಹೇಳ್ಬೇಕಂದ್ರೆ ಇದು ಫುಲ್ಲು ನಮ್ಮ ತೋಟ, ಇದೆಲ್ಲ ಫುಲ್ಲು. ಇಲ್ಲಿ ಬಾರ್ಡ್ರಲ್ಲಿ ಮಾತ್ರ ಇದು ಅವ್ರ ತೋಟ, ಆದರೂ ನಮ್ಗೆ ಯಾವ ಬಾರ್ಡ್ರು ಇಲ್ಲ, ಇದು ನಮ್ಮ ತೋಟಕ್ಕೆ ಬಿದ್ದೈತಿ. ಅದಕ್ಕೋಸ್ಕರ ಹಿಂಗೆ ಹಿಡ್ಕೊ ಹಿಂಗನ್ನು ಬಂತು ಗೈಸ್ ಅಷ್ಟೇ. ಮಾವಿನ ಹಣ್ಣಿಗೆ ಹೇಗೆ ಬಂತು, ಹಿಂಗೆ ಕಿತ್ಕೊ ಅಲ್ಲೋಗಿ ನೀರು ಹಾಕಂತ ತೊಳಿ ತಿನ್ನು. ಆದರೂ ಒಳಗಡೆ ಮಾತ್ರ ಕ್ರೀಜಿ ಆಗೈತೆ ಗೈಸ್. ನೋಡ್ರಿ ಎಷ್ಟೆಷ್ಟು ದಪ್ಪ ಹೋಗುತ್ತೆ ಒಂದೊಂದು ಹಣ್ಣು. ಝೂಮಿಂಗ್ ಕ್ವಾಲಿಟಿ ಆರೆಂಜ್ಗೇನಿಲ್ಲ, ಝೂಮ್ ಆಗಿರೋ ಮಸ್ತಾಗಿ ಕಾಣಿಸ್ತು ನೋಡಿ ಗೈಸ್. ನೆಕ್ಸ್ಟ್ ಲೆವೆಲ್ ನಿಮ್ಮ ಮಕ್ಕಳು ಬರ್ತಾರೆ ನೋಡ್ರಿ. ನಿಮಗೂ ಯಾರಿಗಾದರೂ ಈ ಥರ ತೋಟದ ಪಕ್ಕದಲ್ಲಿ ಈ ಥರ ಮಾವಿನ ಹಣ್ಣು ಗಿಡ ಇದ್ದು ಈ ಥರ ನಿಮಗೂ ಈ ಥರ ಆರಾಮ್ಸೆ ಈ ಥರ ನಡ್ಕೊಂಡು ಒಂದು ರೌಂಡ್ ಹೋಗುತ್ತಾನೆ ಹಿಂಗೆ ಕಿತ್ಕೊಂಡು ಹೋಗೋ ಚಾನ್ಸಸ್ ಏನಾರ ಇದ್ದರೆ, ಆ ಥರ ಆಪ್ಷನ್ ಏನೋ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಗೈಸ್. ಮೇಯ್ನ್ಲಿ ಅಷ್ಟೇ ಗೈಸ್. ಇನ್ನೇನು ಹೇಳಲಿ, ನಾನು ನಡಿಯೋಕ್ಕೆ ಬರೀ ಆಗ್ತಿಲ್ಲ ಇಲ್ಲಿ ಹೆವಿ. ನೋಡ್ರಿ ಕಾಲು ಇಕ್ಕಿದ್ರೆ ಒಳಿಕೆ ಹೋಗ್ತಿದ್ದು ನೋಡ್ರಿ. ಆದರೂ ಒಂಥರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಗೈಸ್ ಈ ತೋಟದಲ್ಲಿ ಮಾತ್ರ. ಆಗೆಲ್ಲ ಗಾಡಿಗಳು ಇರ್ತಿರಲ್ಲ ಗೈಸ್, ಹೋಗಿ ಬರೋಣ ಅಂದರೆ ಆಗ ನಡ್ಕೊಂಬಂದರೆ ಒಂದು ಸಲ ಆಗ ಮೇಕೆಗಳಿದ್ವು. ನಾನೊಂದು 8th 9th ಮೇಕೆಗಳಿದ್ವು. ಅದನ್ನ ಹೊಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದರೆ ರಜ್ದಲ್ಲಿ ಗೈಸ್, ಅದು ಮೇಯ್ನ್ ಫುಲ್ ಬೆಂಗಳೂರಲ್ಲಿ ಇರ್ತಿದ್ದೆ. ರಜ್ದಲ್ಲಿ ಬಂದಾಗ ಅಲ್ಲಿಂದ ಊರಿಂದ ಇಲ್ಲಿವರೆಗೂ ಹೊಡ್ಕೊಂಬಂದ್ಮೇಲೆ ಫುಲ್ ಸುಸ್ತಾಗೋದು. ಆ ಗಿವಿನ ಊಟ ಗೀಟ ಏನು ಅಷ್ಟೊಂದೇನು ತಿಂತಿರಲಿಲ್ಲ. ಸುಸ್ತಾಗಿ ಬಂದುಬಿಟ್ರೆ ಒಂಥರ ಸುಸ್ತು, ಎದ್ದೊಳಕ್ಕಾಗಲ್ಲ, ಕೂರಕ್ಕಾಗಲ್ಲ. ಅಲ್ಲಿಂದ ಇಲ್ಲಿವರೆಗೂ ಆ ಮೇಕೆಗಳ ಹೇಳಿದ ಮತ್ತೆ ಕೇಳಲ್ಲ, ಒಂದೊಂದು ಕಡೆ ಓಡುತ್ತೆ. 4-5 ಒಂದು ಹತ್ರ ಕಟ್ಕೊಂಡು ಬರ್ತಿದ್ವಿ ನಾನು ನಮ್ಮ ಅಜ್ಜಿ. ಬಂದು ಇಲ್ಲಿ ಹುಣ್ಸೆಹಣ್ಣು ಮರ ಐತಲ್ಲ ಗೈಸ್ ಇಲ್ಲಿ ಮೇಯ್ನ್, ಆ ಮರದ ಹತ್ರ ಬಂದು ಪೀಸು ಮಲ್ಕೊಂಡ್ಬಿಡ್ತಿದೆ. ಆಮೇಲೆ ಊಟ ಬೇಕು ಅಂದರೆ ಊರಿಗೆ ಹೋಗ್ಬೇಕಿತ್ತು. ಆ ಬೈಕ್ಸ್ ಎಲ್ಲ ಈ ರೇಂಜ್ಗೆಲ್ಲ ಬೈಕ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ ಆಗಲ್ಲ. ಊಟ ಬೇಕು ಅಂದರೆ ಇಲ್ಲಿಂದ ಊರವರೆಗೂ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. ಊಟ ಬೇಕು ಅಂದರೆ ನೀರೊಂದೇಲಿ ಸಿಗೋದು. ನಾನು ಊಟನೂ ಬೇಡ ನೀರು ಬೇಡ ಅಂತ ಒಂಥರ ಪೇಷಂಟ್ ಆಗ್ಬಿಡ್ತಿದ್ದೆ ಗೈಸ್. ಅದಕ್ಕೆ ಫಸ್ಟ್ ಬೆಂಗ್ಳೂರಿಗೆ ಓಡೋಗ್ಬೇಕಪ್ಪ ಅಂತ ಓಡೋಗ್ಬಿಡ್ತಿದ್ದೆ. ಆಗ ಏನೋ ಸ್ವಲ್ಪ ಆಗೆಲ್ಲ ಒಬ್ಬೊಬ್ಬನೇ ಬಸ್ಸಲ್ಲಿ ಹೋಗೋಕ್ಕೆಲ್ಲ ಆಗಲ್ಲ, ಅದಕ್ಕೋಸ್ಕರ. ಚೆನ್ನಾಗಿತ್ತು ಗೈಸ್ ಮಾವಿನ ಹಣ್ಣು. ಸಿದ್ಧಾದ ಹುಳಿ ಇಲ್ಲ ಗೈಸ್, ಮೇನ್ 0% ಆಫ್ ಹುಳಿ. 0% ಹೇಳೋಕ್ಕಲ್ಲ, ಐತೆ ಆದರೆ ಅಷ್ಟೊಂದೇನಿಲ್ಲ. ಅದೇ ಗೈಸ್ ನವರಾಜ್ ಶೆಡ್ ಬಂದು ಶಿಷ್ಯ ಇಷ್ಟ ಅದು ಬಂದ ಏನಾ ನೋಡ್ರಿ, ಗ್ಯಾಂಗ್ ಎಲ್ಲ ಹಾಕೊಂಡ್ಬಿಟ್ಟಾನೆ ಇಲ್ಲಿ. ನಾನು ಶಿಷ್ಯ ಈ ಥರ ಇವ್ರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಹೆಂಗೈತ್ರ ನಿಮ್ದು ಹೊಲದಲ್ಲಿ ಎಕ್ಸ್ಪೀರಿಯೆನ್ಸು? ಶಿಷ್ಯ ಹಿಂಗೆ ನಿಂದು ಹೊಲದಲ್ಲಿ ಎಕ್ಸ್ಪೀರಿಯೆನ್ಸು? ಬೇಕಲ್ಲ ಹೋಗ್ಬೇಡ್ರಿ, ಬರೀ ಎಲ್ಲಿ ನೋಡಿದ್ರು ತೋತಾಪುರಿ ಮಾವಿನ ಹಣ್ಣು ಹೇಗೆ ಕಾಣಿಸ್ತವೆ. ಅಂದರೆ ನನಗಂತೂ ಇಂಟ್ರೆಸ್ಟ್ ಇಲ್ಲ ಬೆಳಗ್ಗೆನೇ ಬಂದು ಈ ಹಣ್ಣು ತಿನ್ನಬೇಕು ಅಂತ. ಮಧ್ಯಾಹ್ನದ ಹೊತ್ತು ಆರಾಮಾಗಿ ಫುಲ್ಲು ಫ್ರೀ ಇದ್ದಾಗ ಬಂದು ಒಂದೆರಡು ಕಿತ್ಕೊಂಡು ಮಜಾ ಮಾಡಬೇಕಾದ್ರೆ. ಹೇಗಾಯ್ತು ತೋರಿಸಲ್ಲ, ಈಗಿಷ್ಟು
ಇಷ್ಟು ಫುಲ್ಲು ನಮ್ಮ ತೋಟನೇ ಗೈಸ್, ಫುಲ್ಲು. ಅದರಲ್ಲಿ ಇನ್ನೊಬ್ಬ ಇಷ್ಟು ಫುಲ್ಲು. ಏನ ಶಿಷ್ಯ ಬಾ, ಏನು ಹೇಳು, ಏನೋ ಹೇಳೋಕೆ ಬರ್ತಾನೆ ನನ್ನ ಮಗ. ತಗೋ, ಬೇಕಾ? ತಗೊಳ್ಳಲೇ, ಬಾಯಲ್ಲಿ ಕೊಡ್ತೀನಿ, ತಗೊಳ್ಳೋ, ತಿನ್ಬದ್ಲೇ, ತಿನ್ನ. ನಾನು ತಗೋ, ಆಯಿತು. ನೋಡಿದೆ ಅವನು ಕ್ಯಾಮ್ರಾ ಇದ್ದ ತಕ್ಷಣ ಬೇಡ ಅಂತಾನೆ. ತಗೊಳ, ಒಳಗೆ ನುಗ್ಗಿದ್ರೆ ಒಳ್ಳೊಳ್ಳೆ ತೋಟಬರಿಗಳು ಸಿಗ್ತವೆ. ಅದೇ ವಿ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಇಂಟ್ರೆಸ್ಟ್. ಬೇಕಾಗಿಲ್ಲ ಗೈಸ್ ನಮಗೆಲ್ಲ. ನಾನೇನು ಆರೆಂಜ್ಗೆಲ್ಲ ಮಾವಿನ ಹಣ್ಣು ಇಷ್ಟಪಡೋನೇನಲ್ಲ ನಾನು. ಮೇಯ್ನ್ಲಿ ನೋಡಿಲಿ ಕಣ್ಮುಂದೆನೇ ಅವೆ. ಕಣ್ಮುಂದೆನೇ ನೋಡ್ರಿ, ಇಲ್ಲೇ. ನಾನು ನಿಂತಿರೋದು ಇಲ್ಲೇ ಅವೆ. ಆದರೂ ಬೇಡ ಗೈಸ್, ಕೈಗೆ ಎಲ್ಲ ಹಾಕಿ ಅವರು ಏನು ಅನ್ನಲ್ಲ. ಸುಮ್ಮನೆ ಯಾಕೆ ಪಾಪ ಅವ್ರು ಕಷ್ಟಪಟ್ಟೆಲ್ಲ ಹಾಕಿರ್ತಾರೆ. ನಾವು ಹೋಗ್ಬಿಟ್ಟು ಕಳ್ತನ ಥರ ಮಾಡ್ಕೊಬಂದ್ಬಿಟ್ರೆ ಅವರು ಫೀಲ್ ಆಗೋಲ್ಲ. ಅದೊಂದು ಚಿಕ್ಕ ಸುಮ್ಮನೆ ಒಂದು ವಿಡಿಯೋಗೋಸ್ಕರ ಅಷ್ಟೇ ಕಿತ್ತಿದ್ದು ನೋಡಿದ್ರೆ ನನಗೇನು ಇಂಟ್ರೆಸ್ಟು ಇಲ್ಲ ಮಾವಿನ ಹಣ್ಣು ಮೇಲೆಲ್ಲ. ಸುಮ್ಮನೆ ಹೋಗ್ತಿದ್ದೆಲ್ಲ ಟ್ರೈ ಮಾಡೋದು ಅಂತಿದ್ದೆ. ಅದು ಚೆನ್ನಾಗಿತ್ತು, ಹುಳಿಯೇನಿರಲಿಲ್ಲ. ನಮ್ಮ ಮನೇಲಿ ತಂದಿಕ್ಕಿರ್ತಾರೆ ನಮ್ಮ ಅಜ್ಜಿ, ತಿನ್ನೋ ಬಲವಂತ ಮಾಡ್ತಾರೆ ಗೈಸ್. ಮೇನ್ಲಿ ನಮ್ಮ ಅಜ್ಜಿಗೆ ಈ ವಯಸ್ಸಾದರೂ ಮಾವಿನ ಹಣ್ಣು ಅಂದ್ರೆ ಇಷ್ಟ, ಆದರೆ ನಮಗೇನು ಅಷ್ಟೊಂದು ಕ್ರೇಜ್ ಇಲ್ಲ ನೋಡ್ರಿ. ನಾನು ಬಿಟ್ಟರೆ ನನ್ನ ಮಕ್ಕಳು ಬಿಡ್ತಿಲ್ಲ, ನಾನು ಫಾಲೋ ಮಾಡೋದು. ನಾನು ಅಲ್ಲೆಲ್ಲೋ ಇದ್ದೆ, ಅಲ್ಲಿಂದ ಅಟ್ಟಾಡ್ಸ್ಕೊಂಡು ಅಲ್ಲಿಂದ ಹಿಂಗೆ ಬರ್ತಾನೆ ಅವನು ಹಿಂದೆ. ಈ ನನ್ನ ಮಗ ಮಾತ್ರ ಏನಿಲ್ಲ ಗೈಸ್, ರಾತ್ರಿ ಮಟನ್ ಸಾಂಬಾರು ಮಾಡಿದ್ರು ಇಲ್ಲಿ. ಸಾಂಬಾರು ಮಿಕ್ಕೋ ಲಾಸ್ಟ್ ಎಲ್ಲ ತಿಂದಿದ್ದಾದ್ಮೇಲೆ ಅಲ್ಲಿ ನಮ್ಮ ರಾಕಿ ಊಟ ಹಾಕ್ತಿದ್ದಲ್ಲ, ಅದೇ ಇದ್ರಲ್ಲಿ ಬಂದ್ಬಿಟ್ಟು ನಾಯಿಗಳು ಅಂತ ಇದು ಒಂದು ಮರಿ ಊಟ ಹಾಕ್ದೆ ಗೈಸ್. ಇದು ನನ್ನ ಮಗನಿಗೆ ಇದೊಂದು ಊಟ ಹಾಕ್ದೆ ರಾತ್ರಿ. ಆ ಊಟ ಹಾಕಿದ್ದು ನೋಡ್ರಿ, ಇನ್ನೂ ಈಗಲೂ ನನಗೆ ಜ್ಞಾಪನ ಮಾಡ್ಕೊಂಡು ನಾನು ಹಿಂದೆನೇ ಓಡ್ಬರ್ತಾನೆ ಅವನು. ಒಂದೊಂದು ಹೊತ್ತು ಊಟ ಹಾಕಿದ್ದಕ್ಕೆ ಇದಕ್ಕೆ ಇನ್ನೂ ವಿಶ್ವಾಸ ತೋರಿಸ್ತಾನೆ, ಹಿಂದೆನೇ ಬರ್ತಾನೆ ಇವನು. ಇನ್ನೂ ಏನಾರು ಹಾಕ್ತಾನ ಏನು ಅಂತ. ಅದು ಗೈಸ್ ನಾಯಿಗಿರೋ ನಿಯತ್ತಂದರೆ. ಅಷ್ಟೇ, ಇನ್ನೇನು ಮಾತಾಡಲಿ ನಾಯಿ ಬಗ್ಗೆ ಪಾಪ. ದೇವ್ರಂಥದ್ದು ಇದು ಮೇನ್ಲಿ ಇದು ಸ್ಟೋರಿ ಹೇಳ್ತೀನಿ ನೋಡಿ ಗೈಸ್. ಇದು ತಂದಿ ಸ್ಟೋರಿ. ಒಂದು 3 months ಬ್ಯಾಕು ಬಂದಿದ್ದೆ ನಾನು ಇಲ್ಲಿಗೆ. ಬಂದು ಇಲ್ಲಿ ಏನೋ ಕೆಲಸ ಇತ್ತು ಅಂತ ಬಂದಿದ್ದೆ ಊರಿಗೆ. ಒಂದು ವೀಕ್, ಒಂದು 15 days ಅದೇ ರೆಸಾರ್ಟ್ ವಿಡಿಯೋ ಇತ್ತಲ್ವ, ಆ ಟೈಮಲ್ಲಿ ಬಂದಿದ್ದೆ. ಬಂದು ಆಗ ನಮ್ಮ ಅಣ್ಣ ಎಲ್ಲ ಈಚೆ ಹೋಗಿದ್ದೆ ಒಂದು 2 days ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದ. ಆಗ ಶೆಡ್ಡಲ್ಲಿದ್ದು ನಾನು ಆಮೇಲೆ ಇನ್ನೊಬ್ಬೊಬ್ರು ಕೆಲಸ ಮಾಡ್ತಾರೆ, ಶಿವರಾಜಣ್ಣ ಅಂತ, ಅವ್ರ ಇಬ್ಬರೇ ಇದ್ವಿ. ನಮ್ಮ ಮಾವ ಬಂದುಬಿಟ್ಟು ಯಾವ್ದನ ನಾಯಿದೆ ನೋಡಪ್ಪ ಮನೆ ಹತ್ರ, ನಾಯಿ ಏನೇನಿದ್ರೆ ತೊಗೊಂಬಾ ಸಾಕೋಣ, ಬೇಕಾದರೆ ಇಲ್ಲಿ ಶೆಡ್ ಹತ್ರ ಯಾಕೋ ನಾಯಿಗಳು ತರ್ತಿದ್ದೀವಿ, ಎಲ್ಲ ಸತ್ತೋಗ್ತವೆ, ಯಾಕೋ ಇಲ್ಲಿ ಶೆಡ್ ಹತ್ರ ನಾಯಿಗಳು ಆಗಿ ಬರ್ತಿಲ್ಲ, ಇದೊಂದು ಸಲ ಟ್ರೈ ಮಾಡೋಣ, ತೊಗೊಂಬಾ ನಾಯಿಗಳನ್ನ ಸಿಕ್ಕಿದ್ರಿ ಅಂತ ಅಂದರು. ಸರಿ ಅಣ್ಣ ಆಯಿತು ಅಂತ ನಾವು ಅಣ್ಣ ಹೋಗ್ಬಿಟ್ಟು ಒಂದು ಚಿಕ್ಕ ಮರಿಗೆ ಜಸ್ಟ್ ಅದು 1 week ಮ್ಯಾಕ್ಸಿಮಮ್ 1 week ಅಷ್ಟೇ ಹುಟ್ಟಿ, ಅಥವಾ ಚಿಕ್ಕ ಮರಿ ತೊಗೊಂಬಂದು ಇಲ್ಲಿ ಇಕ್ಬಿಟ್ರು. ಏನಪ್ಪ ಮಾಡೋದು, ಚಿಕ್ಕ ಮರಿ ಇಷ್ಟೇ ಐತಿದ್ದು ಅಂತ ನಾನು ಇನ್ನು ಹೆಂಗಿದ್ದು ಹಸುಗಳೆಲ್ಲ ಹಾಲು ಕರಿತಲ್ವ, ಅದೇ ಹಾಲಲ್ಲಿ ಅದಕ್ಕೆ ಇಕ್ತಿದ್ದೆ ತಗೋ ಅಂತ. ಕುಡಿತಿತ್ತು, ಇರ್ತಿತ್ತು. ಒಂದು 2-3 ದಿವಸ ಇದೆ ಅಷ್ಟೇ ಗೈಸ್. ನನ್ನ ಮೇನು ಪಕ್ಕದಲ್ಲೇ ಮಲ್ಗೋದು. ಈಗ ಅದೇ ಏನು ಬಂದು ಬರೇಲಿ ಎಲ್ಲ ಕೆಲಸ ಬಿಡಿ ಅವ್ರಿಗೆ. ಅದೇ ಈಗ ನನ್ನಿಂದ ಹೊಡ್ತಾನೆ ಅದೇ ನಾಯಿ, ಚಿಕ್ಕ ಮರಿ ತೆಗಿನು. ಎಷ್ಟು ಚಿಕ್ಕದಂದರೆ ಸುಮ್ಮನೆ ನನ್ನ ಕೈಯಲ್ಲೇ ಹಿಂಗೆ ಸುಮ್ಮನೆ ಕೈಯಲ್ಲೇ ಮಲ್ಕೊಂಬಿಡೋದು, ಈ ಕೈ ಮೇಲೆ ಅಷ್ಟು ಚಿಕ್ಕದು. ಈ ಕೈ ಮೇಲೆ ಮಲ್ಕೊಂಬಿಡೋದು ಗೈಸ್ ಅದು. ಅಷ್ಟು ಚಿಕ್ಕ ಮರಿ. ಸರ್ ನಾನು ಕರ್ಕೊಂಬಂದೆ, ಇಲ್ಲೆಲ್ಲ ಆಟ ಆಡಿಸ್ತಿದ್ದೆ. ಪಾಪ ಅದು ಅಷ್ಟು ಚಿಕ್ಕ ಮರಿ ಆಗಿದ್ರು. ನಮ್ಮ ಅಕ್ಕ ಅಲ್ಲಿ ನೀರು ಕಟ್ಟೋಕ್ಕೆ ಅಂತ ಅಲ್ಲಿ ರಾಗಿ ಹೊಲ ಇದ್ದು ಗೈಸ್. ರಾಗಿ ಹೊಳಿಗೆ ಹೋದರೆ ನಮ್ಮ ಅಕ್ಕ ಹಿಂದೆನೇ ಓಡೋದು. ಅದು ಬದ ಹತ್ತಕ್ಕೆ ಕೂಡ ಆಗಲ್ಲ, ಅದು ಹೇಳ್ಬೇಕಂದ್ರೆ ಕೆಪಾಸಿಟಿನೇ ಇಲ್ಲ ನಾಯಿಗೆ. ಆದರೂ ಬದ ಹತ್ಕೊಂಡು ಇಳ್ಕೊಂಡು ನಮ್ಮ ಅಕ್ಕನ ಹಿಂದೆನೇ ಓಡಾಡೋದು ಗೈಸ್. ಅದು ನೀರು ಹರಿಬೇಕಾದ್ರೆ ಬದಾಗು ಅಲ್ಲಿ ಮಣ್ಣಿರುತ್ತಲ್ಲ, ಆ ಬಾಡಿಗೆಲ್ಲ ಆಗೋದು, ಉಳ್ಳಾಡ್ಬಿಡೋದು, ಸ್ಕಿಡ್ಡಾಗಿ ಬೀಳೋದು, ಏನೇನಾದರೂ ನಮ್ಮ ಅಕ್ಕನ ಮಾತ್ರ ಬಿಡ್ತಿರಲ್ಲ ಗೈಸ್. ನಮ್ಮ ಅಕ್ಕಯಿಂದನೇ ಓಡಾಡ್ತಿದ್ದು. ಅಂತ ನಿಯತ್ ಗೈಸ್ ಅದಕ್ಕೆ. ಒಂದಿನ ಊಟ ಹಾಕಿದ್ದಕ್ಕೆ ಅವತ್ತು ಬಿಟ್ಟೋದ. ನಾನು ಇವತ್ತು ಬಂದು ನೋಡ್ತಾ ಇದ್ದೀನಿ, ಅಲ್ಲಿ ಒಂದು ಸ್ವಲ್ಪ ದೊಡ್ಡ ಮರಿ ಆಗೈತಿ. ಅದು ಒಂಥರ ಮಸ್ತ್ ಖುಷಿ ಆಗ್ತೈತೆ ಅದು ಅಷ್ಟು ದೊಡ್ಡ ಮರಿ ಆಗಿದ್ದಕ್ಕೆ. ಆ ಥರ ಅದು ಸ್ಟೋರಿ ಅದು ಬಂದಿದ್ದು. ನಾನು ಏನಾಗಿರ್ತವಪ್ಪ ಒಂದೇ ಒಂದು ಅಂದ್ಕೊಂಡ್ರೆ ಈ ಸಲ ಬರೋ ಸಿಗಲ್ಲ, ಅದೊಂದು ಗ್ಯಾಂಗೆ ರೆಡಿ ಮಾಡ್ಕೊಂಬಿಟ್ಟೈತೆ.
ಅದಕ್ಕೊಂದು ಬಾಯ್ಸ್ ಗ್ಯಾಂಗೇ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ನನ್ನ ಮಗಂದು. ನಾನು ನಿಮ್ಗೇನ ಗ್ಯಾಂಗ್ಗಳಿರೋದು, ನಮ್ಗೇನು ಗ್ಯಾಂಗ್ಗಳಿಲ್ವಾ ಅಂತ. ಇದು ಇವತ್ತಿಂದು ವ್ಲಾಗ್ ಆಗಿದ್ದು ಗೈಸ್. ಮೇನ್ಲಿ ಎಂಡಿಂಗ್ ಕರೆಕ್ಟಾಗಿ ಬರ್ತಿಲ್ಲ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು. ಹೆಂಗೆ ಕೊಡ್ರಿ ನನ್ನ ಎಂಡಿಂಗ್ಲೇ, ಇದೇನು ಪಿಕ್ಚರ ಲಾಸ್ಟಲ್ಲಿ ವಿಲನಿಗೆ ಚುಚ್ಚಿಬಿಟ್ಟು ಕ್ಲೈಮ್ಯಾಕ್ಸ್ ಇಲ್ಲ ಇಂಟರ್ವಲ್ ಏನೋ ಟಿಶ್ ಕೊಟ್ಬಿಟ್ಟು ನಿಲ್ಸೋಕ್ಕೆ ವಿಡಿಯೋ ಹಾಕೊಂಡ್ರು ಏನೋ ಒಂದು ಮಾಡಿ ನಿಲ್ಲಿಸ್ಬೇಕಲ್ಲ ಎಂಡಿಂಗ್ ಅಂತ. ಅಷ್ಟೇ ಗಾಯ್ಸ್, ಇದು ಅದೊಂದು ವಿಡಿಯೋ ಆಗಿತ್ತು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮದುವೆ ವ್ಲಾಗ್ ಜೊತೆ ಸಿಗೋಣ. ಥ್ಯಾಂಕ್ ಯು.